ಪೂಜ್ಯ ಪ್ರಾತಸ್ಮರಣೀಯರಾದ ಸ್ತುತಿ ಬ್ರಹ್ಮನಿಷ್ಠರಾದ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮ ನೀಡಿದ ವರಗಳಲ್ಲಿ ಅನಂತ ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಸ್ತುತಿ ಬ್ರಹ್ಮನಿಷ್ಠರಾದ ಸಕಲ ಸಂತ ಮಹಾಂತರಡಿದ ವರಗಳಲ್ಲಿ ತಮ್ಮೆಲ್ಲರಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಗುರುಗಳೇ ತಮ್ಮೆಲ್ಲರಿಗೂ ಶರಣ. ಸಂತ ಮಹಾರಾಜರ ಮ್ಯೂಟ್ ಮಾಡ್ರಿ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ನಿಮಿತ್ತ ಮಾಡಿಕೊಂಡು ನಮ್ಮೆಲ್ಲರಿಗೆ ತನ್ನ ಉಪದೇಶ ಅಮೃತವನ್ನ ನೀಡುತ್ತಾ ಬಂದ. ಸೂಯಂತೋ ನಾನು ತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾನ್ ವಿದ್ಯೆ ನಷ್ಟಾನ ಚೇತಸಃ. ಈ ಶ್ಲೋಕವನ್ನ ತಿಳಿಸ್ತಾ ಬಂದ. ಯಾರು ಅಚೇತಸಃ ಯಾರು ಚೇತಸಃ ಅನ್ನುವ ವಿಷಯವನ್ನ ನಿನ್ನಿನ ದಿನದಲ್ಲಿ ಹೇಳ್ತಾ ಬಂದ ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣನಲ್ಲಿ ದೋಷ ಆರೋಪಣೆ ಮಾಡ್ತಾ ಅವನ ಮತಕ್ಕನುಸಾರವಾಗಿ ಆಚರಿಸದವರು ಅಂದರೆ ಏನು ಅಂತ ಪ್ರಶ್ನೆ ಮಾಡಿದ. ಅವಾಗ ಶ್ರೀಕೃಷ್ಣ ಪರಮಾತ್ಮ ಉತ್ತರವನ್ನ ಹೇಳಿದ. ಶ್ರೀಕೃಷ್ಣನನ್ನ ಸಾಧಾರಣ ಮನುಷ್ಯನಂದು ತಿಳಿದು ಅವನು ಕೂಡ ಏನದನ ನಮ್ಮ ಸಾಧಾರಣ ಮನುಷ್ಯ ಅದನಂತ ತಿಳ್ಕೊಂಡು ಅವ ನಮ್ಮಿಂದ ಪೂಜೆ ಮಾಡಿಸಿಕೊಳ್ಳುವ ಇಚ್ಛೆಯಿಂದ ಈ ಪ್ರಕಾರ ಉಪದೇಶ ಮಾಡ್ತಾನ ಅಂತೇಳಿ ಸಮಸ್ತ ಕರ್ಮಗಳನ್ನ ಅವನಿಗೆ ಅರ್ಪಣ ಮಾಡುವುದರಿಂದಲೇ ಮನುಷ್ಯ ಕರ್ಮ ಬಂಧನದಿಂದ ಮುಕ್ತನಾಗ್ತಾನ. ಇದು ಸಂಭವವೇ ಅಂತೇಳಿ ಯಾರಲ್ಲಿ ಗುರುವಿನಲ್ಲಿ ಪ್ರೀತಿ ಇಲ್ಲ, ಭಗವಂತನಲ್ಲಿ ಪ್ರೀತಿ ಇಲ್ಲ, ಅವನಲ್ಲಿ ದೋಷ ಆರೋಪಣೆ ಮಾಡ್ತಾರಲ್ಲ ಅಂತವರಿಗೆ ಸಂಭವವೇ ಮುಕ್ತಾಗ ಪ್ರಬಂಧ ಸಂಬಂಧ ಐತನಪ್ಪ. ಸಂಭವಕತೆ ತಾನು ಭಾವಿಸುವುದಲ್ಲದೆ ಇತರರಿಗೂ ಕೂಡ ಹಾಗೆ ಹೇಳ್ತಾನ. ಯಾರೋ ಅಚೇತಸಃ. ಶಾಸ್ತ್ರಗಳಲ್ಲಿ ಕೂಡ ಹಂಗೇನಿಲ್ಲ, ಪ್ರೀತಿ ಇಲ್ಲ. ಸದ್ಗುರುಗಳಲ್ಲಿ ಕೂಡ ಪ್ರೀತಿ ಇಲ್ಲ, ದೇವನಲ್ಲಿ ಕೂಡ ಪ್ರೀತಿ ಇಲ್ಲ. ಹೀಗೆ ಶ್ರೀಕೃಷ್ಣನ ಮೇಲೆ ಮಾಡುವ ದೋಷಾರೋಪಣೆ ಹೀಗೆ ತಿಳಿದು ಶ್ರೀಕೃಷ್ಣನ ಆಜ್ಞಾನುಸಾರ ಮಮತ ಆಸಕ್ತಿ, ತನಗೆ ಬೇಕೆಂಬ ಆಸಕ್ತಿಯನ್ನಿಟ್ಟುಕೊಂಡು ನನ್ನದು ಅನ್ನುವ ಆಸಕ್ತಿ ಇಟ್ಟುಕೊಂಡು ಕಾಮನೆಗಳನ್ನ ತ್ಯಜಿಸದೆ ಎಲ್ಲಾ ಕಾಮನೆಗಳು ಕೂಡ ನನಗೆ ಬರಲಂತೇಳಿ ಮಾಡ್ತಾನೆ. ನಾನು ಅದರಲ್ಲಿ ಮೋಹಾಸಕ್ತನಾಗಿ ಮಮತಾಸಕ್ತನಾಗಿ ಆಸಕ್ತಿಯಿಂದ ಕೂಡಿಕೊಂಡು ಕರ್ಮಗಳನ್ನ ಪರಮೇಶ್ವರನಿಗೆ ಅರ್ಪಿಸದೆ ನಾನು ಮಾಡಿದ ಆ ಕರ್ಮಗಳನ್ನ ಭಗವಂತನಿಗೆ ಅರ್ಪಿಸದೆ ತನ್ನ ಇಚ್ಛೆಯಂತೆ ಕರ್ಮಗಳನ್ನ ಮಾಡ್ತಾ ವಿಹಿತ ಕರ್ಮಗಳನ್ನ ಮಾತ್ರ ಬಿಟ್ಟು ವಿಹಿತ ಕರ್ಮಗಳನ್ನ ನಾವು ಮಾಡಬೇಕಂತ, ದುರಿದ ಕರ್ಮವನ್ನ ಬಿಟ್ಟು ವಿಹಿತ ಕರ್ಮಗಳನ್ನ ಮಾಡಬೇಕಂತ. ಯಾಕ ವೇದದಲ್ಲಿ ಹೇಳಿದ ನೋಡಪ್ಪ, ವಿಹಿತ ಕರ್ಮಗಳನ್ನ ಮಾಡಿ ನಿಷಿದ್ಧ ಕರ್ಮಗಳನ್ನ ತ್ಯಾಗ ಮಾಡಿ. ಆ ನಿಷಿದ್ಧ ಕರ್ಮಗಳೇನದವ ಪಾಪ ಕರ್ಮಗಳವು ಅಂತ ನೀನು ನಿನ್ನ ಜೀವನ ಪರ್ಯಂತರವಾಗಿ ಪಾಪ ಕರ್ಮಗಳನ್ನ ಮಾಡ್ತಾ ಇದ್ದಂದ್ರ ಏನಾಗೋದಿಲ್ಲ, ಈ ಬಂಧನದಿಂದ ಬಿಡುಗಡೆ ಆಗೋದಿಲ್ಲ. ಅದಕ್ಕೆ ವಿಹಿತ ಕರ್ಮಗಳನ್ನ ಮಾಡಿ, ಅದಕ್ಕೆ ನಿಷಿದ್ಧ ಕರ್ಮಗಳನ್ನ ಬಿಟ್ಟು ವಿರುದ್ಧ ಕರ್ಮಗಳನ್ನ ಬಿಟ್ಟು ನೀನು ಮಾಡು ನಿಷ್ಕಾಮ ಕರ್ಮಗಳನ್ನ ಮಾಡು. ಅಂತ ಕರ್ಮಗಳನ್ನ ಮಾಡುತ್ತಾ ಇರುವುದರಲ್ಲಿ ಶ್ರೀಕೃಷ್ಣನಲ್ಲಿ ದೋಷಾರೋಪಣೆಯನ್ನ ಮಾಡಿ ಯಾವುದರಿಂದ ಪಾಪ ಕರ್ಮಗಳನ್ನ ಮಾಡ್ತಾ ದುರಿತ ಕರ್ಮಗಳನ್ನ ಮಾಡ್ತಾ
ಪ್ರೇಮ ದೋಷ ಆರೋಪ ಹೊರದುದು ಬಿಡುತ್ತಿಲ್ಲ. ಇಂಥ ದೋಷಾರೋಪಣೆಯನ್ನ ಮಾಡಿ ಅವನ ಮತಕ್ಕೆ ವಿರುದ್ಧವಾಗಿ ನಡೆಯುವುದಾಗಿದ್ದಲ್ಲ, ಇಂಥ ಚೇತಸರು ಏನದರಲ್ಲ ಅಚೇತಸರು, ಅಚೇತಸಃ ಎಂಬ ಪದವು ಕೂಡ ಯಾವ ಶ್ರೇಣಿಯಿಂದ ಮನುಷ್ಯನ ವಾಚಕಾಗಿದೆ. ಅವರನ್ನ ಸಂಪೂರ್ಣ ಜ್ಞಾನದಿಂದ ಮೌಖಿಕರು ಹಾಗೆ ನಷ್ಟ ಆದರಲ್ಲ ಎಂದು ತಿಳಿಸುವುದು ಹೇಳಲು ಕಾರಣ ಇದೆ. ಅಚೇತಸ ಅನ್ನುವ ಪದವನ್ನ ಯಾವ ಶ್ರೇಣಿಯ ಮನುಷ್ಯರ ವಾಚಕಾಗಿದೆ ಅದೊಂದಿಷ್ಟು ನನಗೆ ತಿಳಿಸಿ ಹೇಳಪ್ಪ ಅಂತೇಳಿ ಅರ್ಜುನ ಅವನನ್ನ ಕುರಿತು ಪ್ರಶ್ನೆ ಮಾಡ್ತಾರೆ. ಯಾರ ಮನಸ್ಸು ದೋಷಪೂರ್ಣವಾಗಿದೆಯೋ, ಮನಸ್ಸು ದೋಷದಿಂದ ಕೂಡಿ ಪಾಪಾಚರಣೆಯಲ್ಲಿ ಪಾಪ ಕರ್ಮದಲ್ಲಿ ನಿರತ ಆಗಿದೆಯಲ್ಲ, ಯಾರಲ್ಲಿ ವಿವೇಕದ ಅಭಾವವಿದೆಯೋ, ನನ್ನನ್ನ ತಿಳಿಯುವ ಇನ್ನೊಂದನ್ನ ವಿಚಾರ ಮಾಡುವ ಶಕ್ತಿ ಯಾರಲ್ಲಿ ಇಲ್ಲಲ್ಲ, ಯಾರ ಚಿತ್ತವು ವಶದಲ್ಲಿ ಇಲ್ಲವೋ, ಚಿತ್ತ ವಶದಲ್ಲಿ ಇರ್ಲಿಲ್ಲದ ಏನಾಗತ್ತಂದ್ರ ಅದು ಗತಿಯಾಗದಂತ ಏನಬೇಕು ಅಂಥ ಮೂರ್ಖ ಆಗ ತಾಮಸರನ್ನ ಕುರಿತು ಇಲ್ಲೇನಂದ್ರ ಅಚೇತಸ ಅಂತ ತಿಳ್ಕೊಡ್ತಾನೆ. ಅಚೇತಸ ಅದಕ್ಕ ಇಂಥ ಹೆಸರು ಕೊಟ್ಟವರಿಗೆ ಕರೆದೆ ನಾನು. ಅದಕ್ಕೆ ತಿಳ್ಕೊ, ಅವರ ಹೆಂಗದರ ಸಂಪೂರ್ಣ ಜ್ಞಾನಿಗಳಲ್ಲ. ಅಚೇತಸರಾದವರು ಏನದಲ್ಲ ಅವರು ಜ್ಞಾನಿಗಳಲ್ಲ, ಮೋಹಿತರು ಮತ್ತು ನಷ್ಟವಾದರು ಎಂದೆಂದು ಹೇಳುವುದರ ಭಾವನೆ ಏನೆಂದರೆ ಇಂಥ ಮನುಷ್ಯರ ಬುದ್ಧಿ ವಿಪರೀತವಾಗಿದೆ. ಇನ್ನು ರಂಗನ ದೃಷ್ಟಾಂತಗಳು ಬ್ರಾಹ್ಮಣನ ದೃಷ್ಟಾಂತ ಯಾವ್ದು ಹೌದು ಅದು ಹೌದು ಏನಲ್ಲ. ಹುಡುಗ ಮುಕ್ತಾಕಿದ್ದ ಗೆಳೆಯನ ಭಗವಂತ ಕರೆ ಇದು ಮೂತ್ರವೋ ಅಮೃತವೋ ಅನ್ನುವ ಭಾವ ಬಿಟ್ಟುಕೊಂಡು ದಿನದ ಮತ್ತಷ್ಟು ಕೂಡ ದುಃಖವನ್ನು ಅನುಭವಿಸಬೇಕಾದಲ್ಲ. ಇಂಥ ವಿಪರೀತ ಬುದ್ಧಿ ಏನಾಗಿದೆ, ನಾವು ಕೆಟ್ಟ ಕಾರ್ಯದಲ್ಲಿ ಮೋಹಿತರಾಗಿ ನಷ್ಟವಾದರೂ ಕೂಡ ಯಾವುದೂ ಇಲ್ಲ ತಿಳ್ಕೊಂಡಾರಲ್ಲ, ವಿಪರೀತವಾಗಿ ಅವರೇನಾದರೆ ಈ ಲೋಕ ಮತ್ತು ಪರಲೋಕಗಳ ಸಂಪೂರ್ಣ ಸುಖ ಸಾಧನಗಳನ್ನ ವಿಪರೀತವಾಗಿ ತಿಳ್ಕೊತಾರಂತವ್ರು. ಯಾರು ಅಚೇತಸಃ, ಇವರು ಮೂರ್ಖರಂತ ಕರೆದಾರ, ಇವರು ಮೂಢರಂತ ಕರೆದಾರ, ಅಜ್ಞಾನಿಗಳಂತ ಕರೆದಾರಲ್ಲ. ಇಂಥ ವಿಪರೀತ ಆಚರಣೆಯಲ್ಲಿ ಪ್ರವೃತ್ತರಾಗ್ತಾರಲ್ಲ, ಇದರ ಫಲವಾಗಿ ಅವರು ಈ ಲೋಕ ಮತ್ತು ಪರಲೋಕಗಳಲ್ಲಿ ಕೂಡ ಪತಿತರಾಗ್ತಾರ. ಈ ಲೋಕದೊಳಗೂ ಬಿದ್ದೋಗ್ತಾರ, ಬೇರೆ ಲೋಕಕ್ಕಾದ್ರೂ ಕೂಡ ಅಲ್ಲಿಂದನೂ ಕೂಡ ಬಿದ್ದೋಗ್ತಾರೆ. ನಾವು ಏನ್ ಮಾಡಿದ 101 ಯಜ್ಞಗಳನ್ನ ಮಾಡಿ ನನಗೆ ಇಂದ್ರ ಪದವಿ ಬೇಕು ಅಂತೇಳಿ ಆ ಮಾಡಿದ್ದಕ್ಕೆ ಇಂದ್ರ ಪದವಿ ಸಿಕ್ಕಾಗೂ ಕೂಡ ಆ ರತಿದೇವಿ ಜೊತೆ ನಾನು ರತಿ ಸಂಭೋಗ ಮಾಡಬೇಕು ಅಂತೇಳಿ ಬೇಗ ಬೇಗ ಸರ್ಪ ಮಹಾತ್ಮರ ಮೇಲೆ ಹೋಗುವಾಗ ಏನಂದ, ನನಗೆ ಬೇಗ ಕರೆದುಕೊಂಡು ಹೋಗ್ರಿ, ದೇಹ ಸುಖವನ್ನ ಪಡಿಬೇಕು, ಹಾಗೆ ಅಂಗ ಸುಖವನ್ನ ಪಡಿಬೇಕು, ಯಾರ ಶರೀರವನ್ನ ಹೆಂಗಾರ ಮಾಡಿ ಮಾಡಿದ 101 ಯಜ್ಞೆಯನ್ನ ಮಾಡಿದರೂ ಕೂಡ ಸರ್ಪಾಗಿ ಬಿದ್ದಲ್ಲ. ಇಂಥವರಿಗೆ ಏನಂತಾರ ಅಚೇತಸಃ ಅಂತಾರ. ಅದಕ್ಕ ಈ ಕಾರಣದಿಂದಲೇ ಅವರು ವಿಪರೀತ ಆಚರಣೆಯಲ್ಲಿ ಪ್ರವೃತ್ತರಾಗ್ತಾರ. ಯಾರು ಅಚೇತಸರಾದವರು. ಅದಕ್ಕ ಹಿಂಗಾಗಪ್ಪ ಒಳ್ಳೆಯ ಇದರ ಫಲವಾಗಿ ಅವರು ಈ ಲೋಕ ಮತ್ತು ಪರಲೋಕಗಳಲ್ಲಿ ಪತಿತರಾಗ್ತಾರ. ಯಾರು ಅಚೇತಸರಾದವರು. ತದನಂತರ ಅವರು ತಮ್ಮ ದುಷ್ಕರ್ಮದ ಫಲವನ್ನು ಭೋಗಿಸುವುದಕ್ಕಾಗಿ ನಾವು ಮಾಡಿದ ಪಾಪಾಚರಣೆಯನ್ನ ಅನುಭವಿಸುವಗೋಸ್ಕರವಾಗಿ ಏನಾಗುತ್ತಾರ, ಅವರು ಶ್ವಾನ ಆಗಿರ್ತಾರಂತ. ಶ್ವಾನ ಅಂದ್ರ ನಾಯಿ, ನರಿ, ಹತ್ತಿ, ಹಂದಿ. ಅಂದ್ರೆ ಹಂದಿ
ಅವರಿಗೆ ಯಾರ ಮಲಮೂತ್ರಕ್ಕನ್ನ ಮನ ಮಾಡಿದ್ದನ್ನ ತಿಂದು ಹಂಗ ಜೀವನವನ್ನ ಸಾಗಿಸ್ತಾರಂತ. ಈ ಹಂದಿ ಜನ್ಮ ಬರ್ಬೇಕಾಗಿತ್ತಂದ್ರೆ ಯಾಕೆ ಬಂದದ್ದು? ಪಾಪದ ಜನ್ಮಗಳಂತವೆಲ್ಲ ಅದಕ್ಕೆ ಸಂತ ಯೋನಿಗಳಲ್ಲಿ ಕೊಡ್ತಾರೆ. ನೀಚ ಯೋನಿಗಳಲ್ಲಿ ಜನ್ಮಿಸಬೇಕಾಗತ್ತಪ್ಪ. ಇಲ್ಲಿಗಾದ್ರ ಘೋರವಾದ ನರಕದಲ್ಲಿ ಬಿದ್ದು ಭಯಂಕರವಾದ ಯಾತನೆಯನ್ನ ಭೋಗಿಸಬೇಕಾಗತ್ತೆ. ಯಾರೋ ಪಾಪಾಚರಣೆಯಲ್ಲಿ ಪಾಪ ಕರ್ಮದಲ್ಲಿ ಪ್ರವೃತ್ತರಾಗಿ ಪಾಪವನ್ನ ಮಾಡ್ತಾರಲ್ಲ ಅಂಥ ಅಚೇತಸಃ. ಅದಕ್ಕೆ ನೀನೇನ್ ಮಾಡು? ದುರಿತ ಕರ್ಮವನ್ನಲ್ಲದಿರೋ ಪುಣ್ಯವನ್ನೇ ಮಾಡು. ನೀನು ಪಾಪ ಮಾಡಬೇಡಪ್ಪ. ಯಾರು ನನ್ನ ಅಭಿಪ್ರಾಯವನ್ನ ದೋಷ ದೃಷ್ಟಿಯಿಂದ ನೋಡ್ತಾರಲ್ಲ, ಅವರು ಆಚರಿಸುವುದಿಲ್ಲಲ್ಲ, ಅವರನ್ನ ಕರ್ಮ ಮಾರ್ಗ ಮತ್ತು ಆತ್ಮಜ್ಞಾನ ಏನದವಲ್ಲ ಎಲ್ಲಾ ತಿಳುವಳಿಕೆಯನ್ನ ತಪ್ಪಾಗಿ ತಿಳಿದುಕೊಂಡು ಮಾಡಬಾರದ ಪಾಪಾಚರಣೆಯನ್ನ ಮಾಡ್ತಾ ಕೆಟ್ಟ ಕಾಲದಲ್ಲಿ ಪ್ರವೃತ್ತರಾಗಿ ನನ್ನಲ್ಲಿ ಶ್ರದ್ಧೆ ಇಲ್ಲದೆ ದಿನಕರ ಹಾಳಾಗಿ ಹೋಗ್ತಾರ, ನಾಶಾಗಿ ಹೋಗ್ತಾರ. ತಮ್ಮ ನಿಜವಾದ ಪುರುಷಾರ್ಥವನ್ನ ಕಳೆದುಕೊಂಡು, ಪುರುಷಾರ್ಥ ನಾಲ್ಕದವ: ಧರ್ಮ, ಅರ್ಥ, ಕಾಮ, ಮೋಕ್ಷ. ಇಂಥ ಪುರುಷಾರ್ಥ ಗೌಣದವಂತಿರು ಧರ್ಮ, ಅರ್ಥ, ಕಾಮ. ಮುಖ್ಯ ಪುರುಷಾರ್ಥ ಯಾವುದು? ಮೋಕ್ಷ ಪುರುಷಾರ್ಥ. ಅಂತದ್ದನ್ನ ಕಳೆದುಕೊಂಡು ಹಾಳಾಗಿ ಹೋದವರನ್ನಾಗಿ ಅವು ಅವಿವೇಕಿಗಳಂತ ನೀನು ತಿಳ್ಕೊಳ್ಳ. ನೀನೇನ್ ಮಾಡು? ಹಿಂಗ ತಮ್ಮ ಜ್ಞಾನವನ್ನ ತಿಳಿದುಕೊಳ್ಳಲಾರದ ವಿವೇಕಿಗಳು, ಅಜ್ಞಾನಿಗಳು ಅಂತ ನೀನು ತಿಳ್ಕೊ. ಅದಕ್ಕಾಗಿ ನೀನೇನ್ ಮಾಡು? ಇಂಥ ಕರ್ಮವನ್ನ ಮಾಡ್ತಾ ನೀನೇನ್ ಮಾಡು? ಅಚೇತಸ ಆಗಲಾರದ, ನೀ ಯಾವುದಕ್ ಬಂದಿಯಲ್ಲ ಅದನ್ನ ಮಾಡಿ ಪುಣ್ಯ ಕರ್ಮಗಳನ್ನ ಮಾಡಿ ನಾನು ಹೇಳಿದಂತೆ ನೀನು ಆಚರಣೆಯನ್ನ ಮಾಡಿದ್ದಾದ್ರ ಏನಕತ್ತಿ ನಿನಗೆ ಆ ಮೋಕ್ಷದ ಸುಖ ಸಿಗ್ತದಪ್ಪ. ಯಾರು ಅಸೂಯೆ ಮಾಡುವವರಾಗಿ ನನ್ನ ಮತವನ್ನ ಅನುಷ್ಠಾನ ಮಾಡುವುದಿಲ್ಲವೋ, ಅವಜ್ಞಾನವೂ ಇಲ್ಲದೆ ವಿಮೂಢರಾಗಿರುವ ಆ ಬುದ್ಧಿಹೀನರನ್ನ ಏನಂತ ತಿಳ್ಕೊ, ನೀನು ಹಾಳಾದವರೆಂದು ನೀನು ತಿಳಿದುಕೋ. ಅವರು ಬುದ್ಧಿನ ಭ್ರಷ್ಟಾಗಿದೆ. ತಮ್ಮ ಜೀವನ ಪರ್ಯಂತರವಾಗಿ ಕೂಡ ಅವ್ರು ಏನ್ ಮಾಡ್ತಾರ? ಇಲ್ಲದ ವ್ಯವಹಾರವನ್ನ ಮಾಡಿ ಪಾಪ ಕೃತ್ಯಗಳಲ್ಲಿ ಆಚರಣೆಯನ್ನ ಮಾಡ್ತಾ ತಮ್ಮ ಮನಸ್ಸು ಅದರಲ್ಲಿಟ್ಟುಕೊಂಡು ಅನುಭವಿಸಲಾದ ದುಃಖವನ್ನ ಅನುಭವಿಸ್ತಾರೆ. ಏತು ತತ್ ವಿಪರೀತಃ ಏತತ್ ಮೇ ಮತಂ ಅಭ್ಯ ಶ್ರೂಯಂತಃ ನಿಂದಂತಹ ನ ಅನುತಿಷ್ಠಂತೆ ನ ಅನುವರ್ತಂತೆ. ಸರ್ವೇಷು ಜ್ಞಾನೇಷು ವಿವಿಧಂ ಮೂಢಾಃ ತೇ ಸರ್ವಜ್ಞಾನ ವಿಮೂಢಾಃ ತಾನ್ ವಿದ್ಧಿ ನಷ್ಟಾನ್ ನಾಶಂ ಗತಾನ್ ಅಚೇತಸಾ ಅವಿವೇಕಿನಃ. ಯಾರು ಇದಕ್ಕೆ ವಿರುದ್ಧವಾಗಿಕೊಂಡು ನನ್ನ ಮತವನ್ನ ಅಸೂಯೆಯನ್ನ ಮಾಡ್ತಾ, ಅವ ಹೇಳಿದ್ದು ಸರಿ ಇಲ್ಲ, ನಾವು ಮಾಡಿದ್ದೇ ಸರಿ ಅಂತೇಳಿ ಅವರನ್ನ ನಿಂದಿಸ್ತಾ, ನನ್ನ ಮಾತನ್ನ ನಿಂದಿಸ್ತಾ ಅನುಷ್ಠಾನ ಮಾಡದೆ ಇರುವರಲ್ಲ, ಅಂದ್ರ ಅನುಸರಿಸದೆ ಇರುವರೋ, ನಾನು ಹೇಳಿದಂತೆ ಯಾರು ಅನುಸರಿಸುವುದಿಲ್ಲವೋ ಅಂತವರಿಗೆ ನನಗೂ ಅಚೇತಸ ಅಂತ ನೀನು ತಿಳಿದುಕೊಳ್ಳುವ. ಅವರು ಯಾವ ಜ್ಞಾನವೂ ಇಲ್ಲದೆ ವಿಮೋಢರಾಗಿರುವ ಬಗೆಯಿಂದ, ಮೋಕ್ಷರಾಗಿರುವ ಬುದ್ಧಿ ಇಲ್ಲದ ಆ ಅವಿವೇಕಿಗಳನ್ನ ನಂತರ ನಷ್ಟರಾದವರಂತ ನೀನು ತಿಳ್ಕೊ. ನಾಶವಂತರಂತ ತಿಳ್ಕೊ. ಯಾವಾಗಲೂ ಕೂಡ ನಾಶವನ್ನೇ ಹೊಂದಿದವರಂತ ನೀನು ತಿಳ್ಕೊಳಪ್ಪ. ಅದಕ್ಕ ತಸ್ಮಾತ್ ಪುನಃ ಕಾರಣಾತ್ ತದೀಯಂ ಮತಂ ನ ಅನುತಿಷ್ಠಂತೆ ಪರಧರ್ಮಾನ್ ಅನುತಿಷ್ಠಂತೆ ತದ್ಧರ್ಮಂ ಚ ನ ಅನುವರ್ತಂತೆ. ಪ್ರತಿಕೂಲಾಃ ಕಥಂ ನ
ನೀ ಹೇಳಿದ ಮತವನ್ನ ನೀ ಹೇಳಿದಂತೆ ನಿನ್ನ ಉಪದೇಶದಂತೆ ಅವ್ರು ಯಾಕ ಅನುಭವಿಸುವುದಿಲ್ಲ? ಅವರು ಪರಧರ್ಮಗಳನ್ನು ಅನುಸರಿಸುವುದು ಸ್ವಧರ್ಮವನ್ನು ಅನುಸರಿಸುವುದಿರುವುದು ಯಾಕೆ? ಅವರು ಹಿಂಗೆ ಮಾಡ್ತಾರೆ? ಅವರು ಏನು ಕಾರಣ? ನಿನಗೆ ವಿರುದ್ಧವಾಗಿ ಆಚರಣೆ ಮಾಡ್ತಾರಲ್ಲ ಅವರು. ನಿನ್ನ ಅಪ್ಪಣೆಯನ್ನ ಮೀರಿದ ತಪ್ಪಿಗೆ ಗುರಿಯಾದೇವೆಂದು ಸರುವುದಿಲ್ಲಬೇಕೆ? ನಾವು ಪಾಪಕ್ಕೆ, ದುಃಖಕ್ಕೆ, ತಪ್ಪಿಗೆ ಗುರಿಯಾಗಿದೆ ಅಂತೇಳಿ ಯಾಕೆ ಅವರು ಕರೆಯುತ್ತಿಲ್ಲ ಅನ್ನೋದನ್ನ ಅದನ್ನು ಮತ್ತೆ ಬಹಳ ಸುಂದರವಾಗಿ ಶ್ರೀಕೃಷ್ಣ ರಾಮದನ ಅದಕ್ಕಂತ ಪಾಪಿಗಳು ನಾವಾಗಬಾರ್ದು. ಹೇ ಅರ್ಜುನ, ನೀನೇಬೇಡ, ಇಂಥ ಪಾಪಿ ಮನುಷ್ಯ ನೀನಾಗಬೇಡ, ಅಚೇತಸಃ ನೀನಾಗಬೇಡ. ಅದಕ್ಕ ನಿನ್ನ ಜೀವನ ಪರ್ಯಂತರವಾಗಿ ನೀನೇನ್ ಮಾಡು? ನಾ ಹೇಳಿದ ವ್ಯವಸ್ಥೆಯನ್ನ ನೀವು ಚೆನ್ನಾಗಿ ತಿಳಿದುಕೊಂಡು ವ್ಯವಹಾರವನ್ನ ಮಾಡಿದ್ದಾರ ನಿನಗ ನಿಜವಾದ ಇದೇ ಜನ್ಮದಲ್ಲಿ ಸುಖ ಅಂತ ಕೃಷ್ಣ ಪರಮಾತ್ಮ ನಾನಾ ತರವಾಗಿ ಹೇಳ್ತಾನೆ. ಏನಂತ ನಮ್ಮ ಏಕದಚ್ಚು ಎಂತಹ ಸತ್ಯ ಸಂಗತಿಯನ್ನ ತನಗೆ ಆಗದವರು ಹೇಳಿದೆ ಎಂಬ ಒಂದೇ ಒಂದು ಕಾರಣದಿಂದ ಅಲ್ಲ ಕಳೆಯುವಿಕೆ. ಯಾರು ಆ ಮಾತು ಮನಸ್ಸಿನಲ್ಲಿ ಅವರಿಗೆ ವಿಪರೀತವಾಗಿ ತಿಳಿದುಕೊಂಡು ಆ ಸತ್ಯ ಸಂಗತಿಯನ್ನ ತನಗೆ ಆಗಲಾರದೆಂದು ತಿಳ್ಕೊಂಡನಲ್ಲ, ಒಂದು ಕಾರಣದಿಂದ ಏನ್ ಮಾಡ್ತಾನ? ಅಲ್ಲ ಕಳೆದು ಅಸೂಯೆ ಅಸಾಧ್ಯವಾದುದನ್ನ ಬಲ್ಲವರ ನಂತರ ವಿವರಿಸಿದರೆ ಅವರ ಮಾತನ್ನ ಚೆರಿ ನಂತರ ಹೇಳೋ ಮಾತು ಬರೋಬರಿ ಇಲ್ಲಪ್ಪ, ಅವ ಹೇಳಕತ್ತೇನಂದಾಗ ಅವನ ಮಾತು ಸರಿ ಇಲ್ಲ, ನನ್ನ ಮಾತೇ ಸರಿ, ನಾನು ಮಾತನಾಡುವೆ ಸತ್ಯ, ಅವರು ಮಾತನಾಡುವುದು ಎಂದೆಂದು ಸತ್ತಿಲ್ಲ ಅಂತ ತಿಳ್ಕೊಂಡು ಅವರ ಮಾತನ್ನ ಜರಿಯುವುದೇನಿದೆಯಲ್ಲ ಇದಕ್ಕೇನಂತರ ಅಸೂಯೆ ಅಂತಾರ. ಪರಮಾತ್ಮನ ಆದೇಶಗಳನ್ನ ಅಪೇಕ್ಷಿಸುವುದು ಅದು ಅಸೂಯೆ. ಏನಂತಾರ? ಉಪೇಕ್ಷಿಸುವುದು, ಅವನ ವಿರುದ್ಧವಾಗಿ ಮಾತನಾಡುವುದು, ಅವನು ಹೇಳಿದ್ದಕ್ಕೆ ವಿಪರೀತವಾಗಿ ತಿಳಿದುಕೊಂಡು ಅದನ್ನು ಬಿಟ್ಟು ತಾವು ಮಾಡುವುದು ಆಚರಣೆ ಇದು ಸತ್ಯ ಅಂತ ತಿಳಿದುಕೊಂಡಾರಲ್ಲ, ಇದು ಉಪೇಕ್ಷೆ. ಅದು ಯಾವ ಪರರ ಹೃದಯ ಏನಿದೆ? ಮಲಿನ ಇದೆ, ಹೃದಯ ಸ್ವಚ್ಛ ಇಲ್ಲಂತವ್ರು. ಯಾರ ಮನಸ್ಸು ಹೊಲಸಾಗಿದೆಯಲ್ಲ, ಒಳ್ಳೆಯ ಮಾರ್ಗ, ನೀತಿ ಮಾರ್ಗ, ಧರ್ಮ ಮಾರ್ಗ ಎಂದೆಂದು ಮನಸ್ಸಿನಲ್ಲಿ ಬರುವುದು. ಹೃದಯದಲ್ಲಿ ಹೆಂಗೈತಲ್ಲ, ಹೊಲಸಿತ್ತು ಹೊಲಸಾದ ಮಾತು, ಸ್ವಚ್ಛ ಬಿಟ್ಟು ಸ್ವಚ್ಛವಾದ ಮಾತುಗಳು ಬರ್ತಾವಲ್ಲ. ಅದಕ್ಕ ಅಂತವರ ಹೃದಯ ಏನಾಗೈತಿ? ಮಲಿನಾಗೈತಲ್ಲ. ಅವರ ಪ್ರಕ್ಷುಬ್ಧ, ಅವರ ಬುದ್ಧಿ ನಿರ್ವೀರ್ಯ, ನಿಸ್ಸತ್ವ, ಅವರು ವಿಮೋಚರಂತ ನಿಂತಿರ್ತಾರಪ್ಪ. ವಿವೇಕ ಶೂನ್ಯರು, ನಮ್ಮ ಜ್ಞಾನನೂ ಇಲ್ಲ, ಇನ್ನೊಂದು ನಾ ಏನ್ ಮಾಡಕತ್ತೇನೆ ಅನ್ನೋದು ಕೂಡ ಅವರಿಗೆ ಜ್ಞಾನ ಇರಂಗಿಲ್ಲ. ಅವರಿಗೇನಿಲ್ಲ? ಭಗವಂತನಲ್ಲಿಯೂ ಕೂಡ ಪ್ರಜ್ಞೆ ಇಲ್ಲ, ಗುರುಗಳಲ್ಲಿ ಪ್ರಜ್ಞೆ ಇಲ್ಲ, ಶಾಸ್ತ್ರಗಳಲ್ಲಿ ಪ್ರಜ್ಞೆ ಇಲ್ಲ ಅಂತ ನೀವು ತಿಳ್ಕೊ. ಅಸೂಯ ಹೃದಯಗಳು ಏನಾದರೂ ತತ್ವಜ್ಞಾನವನ್ನ ಅಂಗೈ ನೆಲ್ಲಿಕಾಯಿ ಹಾಗೆ ಗಳಿಸಬಹುದು, ವೇದಾಂತಗಳನ್ನ ಅಂತಸ್ಥ ಮಾಡಿರಬಹುದು, ನಿರಂತರವಾಗಿ ಉಪನ್ಯಾಸ ನೀಡಬಹುದು. ಅದನ್ನವರು ಮನೋರಂಜನೆಗಾಗಿ ಬಳಸ್ತಾರಂತವ್ರು ಯಾರು? ವಿವೇಕಿಗಳು. ಅನುಷ್ಠಾನಕ್ಕೆ ತರುವುದಿಲ್ಲ, ತಮ್ಮ ಜೀವನದಲ್ಲಿ ಅದನ್ನ ಅನುಷ್ಠಾನಕ್ಕೆ ತರುವುದಿಲ್ಲ. ನಾವೇನ್ ಹೇಳ್ತಾನೆ? ಈ ಗುರು ಏನ್ ಹೇಳ್ತಾನೆ? ಶಾಸ್ತ್ರ ಏನ್ ಹೇಳ್ತತಿ? ಒಂದು ಸಿದ್ಧಾಂತ ಇದ್ದಂತ ಯಾರು? ಹೃದಯ ಸ್ವಚ್ಛ ಇಲ್ಲದಂತಹ ಅವಿವೇಕದು.
ಸಾರ್ವಜನಿಕ ವೇದಿಕೆಯಿಂದ ಸರ್ವಧರ್ಮ ಸಮಾನತೆ, ಏನಂತರ ಪ್ರಪಂಚದ ವೈಭವದಲ್ಲಿ ನಿಸ್ಪೃಹತೆ, ವಿಶ್ವವ್ಯಾಪಕ ಶಾಂತಿ ಮುಂತಾದ ಏನದವ ಹಿರಿಯರ ಮಾತುಗಳನ್ನ ಕೇಳುವ ಅವರು ವೈಯಕ್ತಿಕ ಜೀವನದಲ್ಲಿ ಮಠ, ಪೀಠ, ಭೂಮಿ, ಧನ, ಅಧಿಕಾರಗಳಿಗಾಗಿ ಸುದೀರ್ಘ ಕದನ ಮಾಡ್ತಾರೆ. ಯಾರು? ಅವಿವೇಕಿಗಳು. ಇಂಥ ಅವಿವೇಕಿ ನೀನಾಗಬೇಡ ಅರ್ಜುನ. ಮಠಕ್ಕಾಗಿ ಒಂದಿಷ್ಟು ಮಂದಿ ಅದರಂತ, ಪೀಠಕ್ಕಾಗಿ ಒಂದಿಷ್ಟು ಮಂದಿ ಬಡದಾಡೋದರಂತ, ಭೂಮಿಗಾಗಿ ಬಡದವರು ಒಂದಿಷ್ಟು ಮಂದಿ, ಧನಕ್ಕಾಗಿ ಬಡದವರು ಇಂಥವ್ರು. ಈ ಅಧಿಕಾರಿಗಳಿಗಾಗಿ ಅಧಿಕಾರಕ್ಕಾಗಿ ಸುದೀರ್ಘವಾಗಿ ಕದನ ಮಾಡ್ತಾರಲ್ಲ, ತಾವು ಹೇಳಿದ ಮಾತುಗಳಲ್ಲೇ ತಮಗೆ ಅಶ್ರದ್ಧೆ ಇರುವುದರಿಂದ ಯಾರ ಏಳಿಗೆಯಾದೀತು. ಅವ ಹಿಂಗ ಮಾಡಕತ್ತದಂದಾಗ ನನಗದು ಬೇಕು, ಮಠ ಬೇಕು, ಪೀಠ ಬೇಕು, ಭೂಮಿ ಬೇಕು, ಹಣ ಬೇಕು, ಅಧಿಕಾರ ಬೇಕು, ಈ ಸುದೀರ್ಘ ನನಗ ಕದನ ಬೇಕನ್ನವರು ಇಂಥವರಿಂದ ಯಾವಾಗ ಜಗತ್ತು ಉದ್ಧಾರ ಆದೀತಪ್ಪ. ಅರ್ಜುನ, ಇದನ್ನ ಚೆನ್ನಾಗಿ ತಿಳಿದು ಬರೋ ಅರ್ಜುನ. ಅಧ್ಯಾತ್ಮ ವಿದ್ಯೆ ಹಾಗೆ ಆತ್ಮ ಸಾಧನೆಗಳೇ ಮನುಕುಲದ ತಾರಕ ಸೂತ್ರಗಳು. ಏನದವ? ಆತ್ಮಜ್ಞಾನ, ಆತ್ಮ ಸಾಧನೆ ಮಾಡಿಕೊಳ್ಳಲಿಕ್ಕೆ ಎಲ್ಲವೂ ತಾರಕಗಳದವು, ದೇವನ ಸೂತ್ರಗಳದವು. ದೇವನಿಂದ ಸಾಧು ಸಂತರಿಂದ ಹೊರಬಂದ ಪ್ರತಿಶುದ್ಧ ಪವಿತ್ರ ಏನಿದೆ ಅವರ ಮುಖಾಂತರವಾಗಿ ಬಂದಂತ ಶಬ್ದ ಪವಿತ್ರ ಇದೆಲ್ಲಪ್ಪ. ಅದರಿಂದ ಆತ್ಮಹಿತ, ಲೋಕ ಕಲ್ಯಾಣ. ಆದ್ರ ಯಾರು ಈ ದಿವ್ಯ ಉಪದೇಶಗಳನ್ನ ಅನುಸೂಯ ಸಮ್ಮಿಷ್ಟರಾಗಿ ಪಾಲಿಸುವುದಿಲ್ಲವೋ, ಅವೇನ್ ಹೇಳ್ತಾನ? ಸ್ವಾಮಿ ಏನ್ ಹೇಳ್ತಾನ? ಸಾಧು ಏನ್ ಹೇಳ್ತಾನ? ಸಂತ ಏನ್ ಹೇಳ್ತಾನ? ಶರಣ್ ಏನ್ ಹೇಳ್ತಾನ? ನಾನೇ ಶ್ರೇಷ್ಠ, ನಾನೇ ಸರಿವಂತ, ನನ್ನಲ್ಲಿ ನನ್ನ ಅಧಿಕಾರ ಐತಿ, ನನ್ನ ಪೀಠ ಇದು, ಇದೇ ನನ್ನ ಮಠ, ಇದೇ ನನ್ನ ಭೂಮಿ, ಇದೇ ನನ್ನ ಧನ, ಇದೇ ನನ್ನ ಅಧಿಕಾರಿ ಅಂತ ಈ ಅಚೇತನ ಮೂಢರಾದ ಸುದೀರ್ಘವಾದ ಕದನ ಮಾಡ್ತಾರಲ್ಲ, ಇಂಥವರ ಮಾತಿನಿಂದ ಇಂಥವರು ಎಂದರ ಉದ್ಧಾರ. ಇವರು ಯಾವಾಗರ ಏಳಿಗೆ ಆದಾರಪ್ಪ ಆಗುದಿಲ್ಲ. ಅದಕ್ಕ ಆ ದಿವ್ಯ ಉಪದೇಶಗಳನ್ನ ಏನೋ ಇತರ ಕಲ್ಯಾಣಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ಸಾಧು ಆಗಲಿ ಸಂತರಾಗಲಿ ಅವರ ಮುಖಾಂತರವಾಗಿ, ಸದ್ಗುರುಗಳ ಮುಖಾಂತರವಾಗಿ, ಶಾಸ್ತ್ರಗಳ ಮುಖಾಂತರವಾಗಿ ಪ್ರತಿಶಬ್ದ ಏನಿದೆ ಅದು ಪವಿತ್ರ. ಇಂತಹ ದಿವ್ಯ ಉಪದೇಶಗಳನ್ನ ಅನುಸೂಯ ನಿಷ್ಠರಾಗಿ ಪಾಲಿಸುವುದಿಲ್ಲವೋ ಅವರೇನ್ ಮಾಡೋದಿಲ್ಲ? ಅಚೇತನರಾದವರು ಅವರು ಪರಿಪಾಲನೆ ಮಾಡುವುದಿಲ್ಲ. ಕರ್ತೃ ಕರ್ಮ ಕರ್ಮ ಫಲ ಪ್ರೇರಕ ದೇವ ಈ ಸರ್ವ ಜ್ಞಾನ ವಿಹೀನರಾದ ಅವರು ಏನದರವರು? ಕರ್ತೃ ನಾನೇ ಮಾಡಿದೆ, ಕರ್ಮ ನನ್ನಿಂದ ಆತಿದು, ಕರ್ಮದ ಫಲ ನಾ ಮಾಡಿದಾಗ ಫಲ ಸಿಕ್ಕತ್ತಂತೇಳಿ ಹೇಳ್ಕೊಂಡರಲ್ಲ. ಪ್ರೇರಕ ದೇವ ಇದು ಎಲ್ಲ ಕೂಡ ನನ್ನಿಂದ ಆಗತ್ತಂತೇಳಿ ತಪ್ಪು ದೇವವಾಗಿಯನ್ನ ತಿಳಿದುಕೊಂಡು ಈ ಸರ್ವ ಜ್ಞಾನ ವಿಹೀನರಾದ ಮೂಢರು ಏನದರವರು? ಆತ್ಮಘಾತುಕರು. ಇಂಥ ಮೂರ್ಖ ಏನದರಿವರು? ಆತ್ಮಘಾತುಕರು. ಆತ್ಮವನ್ನ ಸ್ವಂದವರು ಅಂತ ನೀನು ತಿಳಿದುಕೋ, ಅವಿವೇಕಿಗಳಂತ ನೀ ತಿಳ್ಕೊ. ಅರ್ಜುನ, ಕೃಷ್ಣ ಇಂದ್ರಿಯ ನಿಗ್ರಹ ಹಾಗೂ ಸಂಯಮ ಪೂರ್ವಕ ಮಾಡಿದ ನಿಷ್ಕಾಮ ಕರ್ಮ ರೂಪ ಧರ್ಮ ಏನಿದೆ ಮುಕ್ತಿ ಫಲದಾಯಕವಾಗಿದ್ದರೂ ಕೂಡ ಲೋಕದ ಬಹುಜನರು ಆ ಸ್ವಧರ್ಮ ಅನುಷ್ಠಾನವನ್ನ ಮಾಡುವುದಿಲ್ಲಬೇಕೆ?
ಉತ್ತರವನ್ನ ಬಹಳ ಸುಂದರವಾಗಿ ಕೊಡ್ತಾ ಇದ್ದಾನೆ. ಅಪ್ರಜ್ಞಾಪರರಾದ ಮತ್ತು ದೋಷ ದೃಷ್ಟಿಯುಳ್ಳ ಯಾರು ಈ ನನ್ನ ಅಭಿಪ್ರಾಯವನ್ನ ನಡೆದುಕೊಳ್ಳುವುದಿಲ್ಲವೋ, ನಾನು ಹೇಳದಂತೆ ನಡೆಯುವುದಿಲ್ಲವೋ ಅವರನ್ನು ಏನಂತಿರುಕೋ ಸಕಲ ಜ್ಞಾನಗಳಿಂದ ವಿಮೂಢರಾದವರಂತ ತಿಳ್ಕೋ. ಭ್ರಷ್ಟರಾಗ್ಯಾರಂತ ನೀ ತಿಳ್ಕೋ, ತಿಳುವಳಿಕೆ ಇಲ್ಲದವರಂತ ನೀ ತಿಳ್ಕೊರಪ್ಪ. ಪ್ರತಿಯೊಂದರಲ್ಲೂ ಕೂಡ ಏನೇನವರು ದೋಷವನ್ನ ಹುಡುಕೋದು ಅವರ ಕೆಲಸ, ಅವರ ಸ್ವಭಾವ. ಒಳ್ಳೆ ಕಾರ್ಯ ತಂದಾಗೂ ಕೂಡ, ಒಳ್ಳೆಯ ಸುಖ ತಂದ್ರೂ ಕೂಡ ಅವ್ರೇನ್ ಮಾಡ್ತಾರ, ಬರೇ ಹಂಸತ್ತರಲ್ಲಿ ಬರೇ ದೋಷವನ್ನು ಹುಡುಕ್ತಾರಂತ. ಯಾರು ಅಜೇತ. ಅದನ್ನೇ ನೀನು ಚೆನ್ನಾಗಿ ತಿಳಿದುಕೋ. ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ತಪ್ಪನ್ನ ಕಂಡು ಹಿಡಿಯುವುದಕ್ಕೆ ಅವರೇಗರ ನಿಂತಾರಂತ, ಒಂಟಿ ಕಥೆಯಲ್ಲಿ ನಿಂತಾರ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳುವುದನ್ನ ನಂಬಿ ಅದರಂತೆ ಯಾಕೆ ನಡೆಯಬೇಕು. ಅಲ್ಲಪ್ಪ ಹೇಳಕತ್ತೇನಲ್ಲ, ಅವ ಹೇಳಿದಂಗ ಅವನ ಮಾತಿನ ಮೇಲೆ ಶ್ರದ್ಧೆ ಎನ್ನಿತ್ತು ಯಾಕೆ ನಡಿಬೇಕು ಹಿಂಗ ಪ್ರಶ್ನೆ ಮಾಡ್ತಾರಂತವ್ರು. ಯಾರು ಏಕಸಹರಾದವರು. ಅದಕ್ಕ ಈಗಲೂ ಕೆಲವು ಅನ್ಯ ಧರ್ಮ ಮತಸ್ಥರು ಕೂಡ ಏನ್ ಮಾಡ್ತಾರ, ಭಗವದ್ಗೀತೆಯನ್ನ ಅದರಲ್ಲಿ ತಾವು ಕಾಣುವ ಅಸಂಬದ್ಧಗಳನ್ನ ಹುಡುಕಿ ಜಗತ್ತಿಗೆ ತೋರಿಸಿ ನಮ್ಮ ಮತವೇ ಶ್ರೇಷ್ಠ ಅಂತ ಸಾರ್ತಾರಂತವ್ರು. ಈ ಉದ್ದೇಶದಿಂದ ಓದ್ತಾರಂತವ್ರು ಭಗವದ್ಗೀತೆಯನ್ನ. ಅವಾಗ ಶ್ರೀಕೃಷ್ಣ ಪರಮಾತ್ಮ ಏನಂತ ನಮ್ಮ ನೋಡು, ಪರಮಾತ್ಮ ಯಾರು ದೋಷ ದೃಷ್ಟಿಯಿಂದ ನೋಡಿ ಇದನ್ನ ಅನುಸರಿಸದೆ ಇರುತ್ತಾರಲ್ಲ ಅವರನ್ನ ಏನಂತ ತಿಳ್ಕೋ ಅರ್ಜುನ, ಜ್ಞಾನ ವಿಮೂಢರು ಅಂತ ತಿಳ್ಕೋ. ಇಂಥ ಅಜ್ಞಾನಿಗಳಂತ ನೀನು ತಿಳ್ಕೋ, ಮತ್ತ ಮೂರ್ಖರಂತ ತಿಳ್ಕೋ. ಇವರಿಗೆ ಬುದ್ಧಿ ಇಲ್ಲ ಅಂತ ನೀನು ಚೆನ್ನಾಗಿ ತಿಳ್ಕೋ. ಇಂಥ ಅಭಿಪ್ರಾಯವನ್ನ ಶ್ರೀಕೃಷ್ಣ ಪರಮಾತ್ಮ ಬಹಳ ಸುಂದರವಾಗಿ ತನ್ನ ಉಪದೇಶವನ್ನ ನೀಡ್ತಾ ಇದ್ದಾನಲ್ಲ. ಅವರು ಪುಸ್ತಕವನ್ನ ಓದಿಕೊಂಡು ಪಂಡಿತರಾಗಿರಬಹುದು, ಯಾರು ಅವಿವೇಕಿಗಳು, ಅಚೇತಿಗಳು, ಬುದ್ಧಿಹೀನರಾದವರು, ಮನಸ್ಸು ಮನಸ್ಸಾದವರು. ಗ್ರಂಥಗಳನ್ನ ಓದಿ ಪಂಡಿತರಾಗಿರಬಹುದು ಸರಿ, ಆದರೆ ಅವುಗಳನ್ನು ಅನುಷ್ಠಾನ ಮಾಡದೇ ಇದ್ದರೆ ಅದರಿಂದ ಏನು ಉಪಯೋಗ ಆಗುವುದಿಲ್ಲ. ಈ ಮನೆಯ ಗ್ರಂಥಗಳನ್ನು ಓದ್ಯಾನ ಹಗಲು ರಾತ್ರಿ ಯಾವುದಕ್ಕೂ ಓದ್ಯಾನ, ಇನ್ನೊಬ್ಬರ ಮತವನ್ನ ಸೋಲಿಸಬೇಕು, ಇನ್ನೊಬ್ಬನನ್ನೇ ವಾದದಲ್ಲಿ ಸೋಲಿಸಬೇಕು ಅಂತ ಏನಾಗೈತೆ, ಹಗಲು ರಾತ್ರಿ ಗ್ರಂಥಗಳನ್ನ ಓದಿ ಮನಸ್ಸಿನಲ್ಲಿ ಹೊಲಸನ್ನಿಟ್ಟುಕೊಂಡು ಕೀರ್ತಿ ಬುದ್ಧಿ ಗುಣವನ್ನ ಮನಸ್ಸು ಹೊಲಸು ಮಾಡಿಕೊಂಡು ಗ್ರಂಥಗಳನ್ನ ಓದಿ ಪಂಡಿತರಾದರೂ ಕೂಡ ಇವ್ರಿಗೆ ಏನಾಗಬೇಕು, ಈ ಪಂಡಿತರಂತ ಅನ್ನಬೇಕು. ತರ್ಕವನ್ನ ಮಾಡಿ ಇನ್ನೊಬ್ಬರ ಮನಸ್ಸಿಗೆ ದೋಷ ದರ್ಶನವನ್ನ ಕೊಟ್ಟು ಅವರ ಮನಸ್ಸಿಗೆ ತ್ರಾಸನ್ನ ಮಾಡಿ ನಾನು ಸೋಲಿಸಬೇಕಂತೇಳಿ ಒಳ್ಳೆಯ ನೀತಿ ಮಾರ್ಗವನ್ನ ಬಿಟ್ಟು ಅಧರ್ಮ ಮಾರ್ಗವನ್ನ ಹಿಡಿದು ಇಂಥವರಿಗೆ ಮೂರ್ಖ ಅಂತ ನೀನು ತಿಳ್ಕೋರಪ್ಪ. ಮೂರ್ಖರದರಂತೆ ತಿಳ್ಕೊ. ಆದ್ರ ಅವುಗಳನ್ನ ಅನುಷ್ಠಾನ ಮಾಡದೇ ಇದ್ದರೆ ಅದೇನಾಗುವುದಿಲ್ಲ, ಗ್ರಂಥಗಳನ್ನ ಎಷ್ಟೋ ಕಷ್ಟಪಟ್ಟು ಓದಿದರೂ ಕೂಡ ಅದರಿಂದ ಪ್ರಯೋಜನ ಆಗುವುದಿಲ್ಲ. ಅಡಿಗೆ ಮಾಡು ಹೊಡಿತಾ ಇದ್ರು, ಒಂದಿನ ಅಡಿಗೆ ಮಾಡು ಆಳು ಹೊಂದಿದ್ದಿಲ್ಲ. ಅಂದ್ರೆ ಇವತ್ತ ನಾನು ಹೆಂಗಾರು ರವಿವಾರ ಸೂಟಿ ಐತಿ ನಾನೇ ಮಾಡಬೇಕು ಅಂತ ಹೇಳಿ ಏನ್ ಮಾಡಿದ್ರು, ಅಡಿಗೆ ಮಾಡೋದು ಇಲ್ಲ ಬಜಿ ತಿನ್ನಂಗಾತಂತ. ನೌಕರಿ ಮಾಡುವ ಒಬ್ಬ ಹೆಣ್ಣು ಮಗಳಿಗೆ ಅವಾಗ ತಿಳ್ಕೊಂಡಳು, ಆತು ಡಿಗ್ರಿ PhD ಮಾಡ್ಯಾಳೆ, ಏನ್ ಮಾಡ್ಯಾಳ, ಗ್ರಂಥಗಳನ್ನ ಓದಿ ಅದರೊಳಗೆ PhD ಮಾಡ್ಯಾಳ. ಆತು ನನ್ನ ಗಂಡ ಬರುವುದರೊಳಗಾಗಿ ನಾನು ಬಜಿ ಮಾಡಿ ತಿಂದು ಕುಂದಿರಬೇಕು ಅಂತ ಹೇಳಿ ಬಜಿ ಮಾಡಕತ್ತಿರಂತ. ಏನೋ
ಪುಸ್ತಕ ಓದಿ ಅದರಾಗ ಎಲ್ಲ ವ್ಯವಸ್ಥೆ ತಿಳ್ಕೊಂಡು ಅದನ್ನ ಹಾಕಬೇಕು. ನೀರು ಹಿಟ್ಟಿನಲ್ಲಿ ಕಲಸಬೇಕು, ಅದಕ್ಕೆ ಉಳ್ಳಾಗಡ್ಡಿ ಹಾಕಬೇಕು, ಮೆಣಸಿನಕಾಯಿ ಹಾಕಬೇಕು, ಎಲ್ಲ ಹೆರಚಿ ಹಾಕಿದ್ರು ಕೂಡ ಇನ್ನು ಬಜ್ಜಿ ಮಾಡ್ಬೇಕಂತೇಳಿ ಇವಾಗ ಒಲಿ ಮ್ಯಾಗ ಕಡಾಗಿ ಇಟ್ಟಾಳ, ಎಣ್ಣೆ ಸುರಿಯಾಳ, ಅದ್ರಾಗ ಹಿಟ್ಟು ಬಿಡಾಕತ್ತಾಳ, ಬಜ್ಜಿನ ಆಗಲ್ಲು. ಬಜ್ಜಿ ಹಾಕಲ್ಲ, ಏನಾಗಬೇಕು, ಇದಕ್ಕ ಏನ್ ಮಾಡ್ಬೇಕು ಅಂತೇಳಿ ಮಾಡಿದ್ರು. ಹೊರಗ್ ಹಾಳು ಬ್ರಾಹ್ಮಣ ಹೆಣ್ಮಗಳು ಕಾಣದ ಚಿತ್ತ ತಲೆ ಬೋಳ್ಸ್ಕೊಂಡು ಅಕ್ಕಿ ಅಡಿಗೆ ಮಾಡಕತ್ತಿದ್ರು. ಅಕ್ಕಿ ಏನ್ ತಿಳ್ಕೊಂಡು ಇಲ್ಲ ತಲೆ ಬೋಳ್ಸ್ಕೊಂಡಾಗನ ಬಜ್ಜಿ ಆಗೋಂಗ್ ಕಾಣ್ತು ಅಂತೇಳಿ ಬಟ್ಟದವನ ಅಂಗಡಿಗೆ ಹೋಗಿ ಬಡಬಡ ಇಲ್ಲ ಬೇಗನೆ ನಿನ್ನ ಗಂಡ ಬರ್ತಾನೇನ ಬರುವುದರೊಳಗ ನಾನು PhD ಓದಿದೆ. ನೀವರ ದೊಡ್ಡ ನೌಕರಿ, ನಿಮ್ಮ ಗಂಡ ಏನಾರ ಗೊತ್ತಿದೆ ಬಂದು ನಾನು ಬೇಡಿಗೆ ಬೇಡ ಹೋಗ್ತಾಯಿ ಅಂತಂದಂತವ. ಇಲ್ಲ ಬಜ್ಜಿ ಆಗ್ಬೇಕಾಗತ್ತೆ, ತಲೆ ಬೋಸ್ಕೊಂಡು ಬಜ್ಜಿ ಮಾಡಿದ್ರೆ ಬಜ್ಜಿ ಆಗ್ತದೆ, ಅದಕ್ಕೆ ಮೊದಲು ತಲೆ ಬೋಸ್ಕೊಂಡು ಬಡ ಬಡ ಬೋಸಿದ ಬಂದು ನೋಡ್ತಾಳ, ಅವಾಗ ಬಜ್ಜಿ ಆಗ್ಲಿಲ್ಲ. ಮತ್ತೊಬ್ಬ ಕೇಳ್ತಾಳ, ಅಲ್ಲ ಮತ್ತೊಬ್ಬಕ್ಕೆ ಮುರಿಕಿನ ಅಲ್ಲ ತಲೆ ಬೋಳ್ತಾಳ ಅಂತೇಳಿ ತಲೆ ಬೋಳಿಸ್ತಾಗ ಬಜ್ಜಿ ಹಾಕು ಅಂತೇಳಿ ತಿಳ್ಕೊಂಡಿದ್ದೆಲ್ಲ, ಇದು ನಿನ್ನ ತಪ್ಪು ಕಲ್ಪನೆ. ಅವಾಗ ಏನ್ ಮಾಡಿದ್ರು, ಮತ್ತೊಬ್ಬ ಮುದುಕಿ ಹೋದಾಗ ಕೇಳ್ತಾಳ, ಯಾಕ ತಂಗಿ ಹಿಂಗ್ಯಾಕ ಗಂಡ ಬಂದು ನೋಡ್ತಾನ ತಲೆ ಬೋಸ್ಯಾಳ ಬಜ್ಜಿ ಆಗೇ ಇಲ್ಲಿನ್ನ, ಯಾಕೆ ಅದರ ಬೆಂಕಿ ಬಜ್ಜಿ ಆದವ, ಬೆಂಕಿನ ಒಲಿ ಹಚ್ಚಿಲ್ಲ ಅಂದಾಗ ಏನ್ ಪ್ರಯತ್ನ ಮಾಡಿದ್ರು ಕೂಡ ಬಜ್ಜಿ ಆಗಲಿಲ್ಲ. ಅದರಂತೆ ಎಷ್ಟೇ ಗ್ರಂಥಗಳನ್ನ ಓದಿದರೂ ಕೂಡ PhD ಮಾಡಿದ್ದರೂ ಕೂಡ ಏನಿಲ್ಲ, ಮನಸ್ಸನ್ನ ಹೊಲಸು ಮಾಡಿಕೊಂಡು ಆ ಜ್ಞಾನವನ್ನ ಪಡ್ಕೋಬೇಕಂದ್ರ ಎಂದೆಂದೂ ಸಾಧ್ಯ ಆಗುವುದಿಲ್ಲ. ಅದರಂತೆ ಮಾಡಿದ ಅಡಿಗೆಯನ್ನ ಒಂದ ನಂತರವೇ ಆ ಜ್ಞಾನ ಉಪಯೋಗಕ್ಕೆ ಬರ್ತದಲ್ಲ. ವೈದ್ಯಶಾಸ್ತ್ರವನ್ನ ಓದಿರಬಹುದು ಸರಿ, ಆದರೆ ಆ ಶಾಸ್ತ್ರವನ್ನ ಅನುಷ್ಠಾನಕ್ಕೆ ತಂದ ನಂತರವೇ ಒಬ್ಬ ಒಳ್ಳೆಯ ವೈದ್ಯನಾಗಲು. ಓದಿನಂತೇಳಿ ಮನಸ್ಸು ಬುದ್ಧಿ ಇಟ್ಟುಕೊಂಡು ಅದನ್ನು ಓದಿ ತನ್ನ ಅಂತರಾಳದಲ್ಲಿಟ್ಟುಕೊಂಡು ಇನ್ನೊಬ್ಬರ ಮನಸ್ಸಿಗೆ ನೋವು ಕೊಡುವಂತ ವ್ಯವಹಾರ ಮಾಡಿದರೆ ಇಂದರಿಗೆ ನಂತರ ಅವಿವೇಕಿಗಳು ಮೂರ್ಖ ಅಂತ ನೀವು ತಿಳ್ಕೋರಪ್ಪ. ಜ್ಞಾನ ಯೋಗವನ್ನ ಅಭ್ಯಾಸ ಮಾಡುವ ಸಾಮರ್ಥ್ಯ ಇರುವವರು ಇಲ್ಲದಿರುವವರು ಇವರಿಬ್ಬರು ಏನದರ ಕರ್ಮ ಯೋಗವನ್ನ ಅನುಸರಿಸಲೇಬೇಕು. ಯಾಕಂದ್ರ ಕರ್ಮ ಯೋಗವನ್ನ ಅನುಷ್ಠಾನ ಮಾಡುವುದು ಸುಲಭ, ಅದರಲ್ಲಿ ಮಧ್ಯದಲ್ಲಿ ಬಿಟ್ಟರೆ ನಷ್ಟವಾಗುವ ವಿಷಯ ಇಲ್ಲ. ಅದೇನಿದೆ, ಪರಮಾತ್ಮ ಸಾಕ್ಷಾತ್ಕಾರಕ್ಕೆ ಸಹಾಯಕಾಗಿದೆ. ಅದು ಕರ್ಮ. ಅಂತ ಕರ್ಮವನ್ನ ನೀನೇನೋ ಮಾಡಪ್ಪ, ಬಿಟ್ಟು ಬಿಡಲಾರದ ಅಂತ ಕರ್ಮ ಏನ್ ಹೇಳಿನಲ್ಲ ಭಗವಂತ, ಅದರಂತೆ ನೀನು ಮಾಡು. ಜ್ಞಾನ ಯೋಗವನ್ನ ದೇಹಾಭಿಮಾನಿಗಳು ಅನುಸರಿಸುವುದು ಕಷ್ಟ. ದೇಹವೇ ನಾನು, ದೇಹದ ಅಭಿಮಾನವನ್ನಿಟ್ಟುಕೊಂಡು ಜೀವನವನ್ನ ಮಾಡ್ತಾರಲ್ಲ ಅಂತವರು ಇದನ್ನು ಅನುಸರಿಸುವುದು ಮಧ್ಯದಲ್ಲಿ ನಿಲ್ಲಿಸಿದರೆ ವಿಶ್ವಾಮಿತ್ರ ಋಷಿಗೆ ಆದಂತೆ. ವಿಶ್ವಾಮಿತ್ರ ಋಷಿ ಮಾಡಿದ ತಪಸ್ಸನ್ನ ಮಾಡಿ ಒಣ ಎಲೆ ತಿಂದು ತಪಸ್ಸನ್ನ ಮಾಡಿದಂತವ. ಯಾರು? ವಿಶ್ವಾಮಿತ್ರ ಋಷಿ. ಮಾಡಿದರೂ ಕೂಡ ಒಣ ಎಲೆಯನ್ನು ತಿಂದು ಇವನ ಪರೀಕ್ಷೆ ಮಾಡುವಗೋಸ್ಕರವಾಗಿ ದೇವಲೋಕದಿಂದ ಅಪ್ಸರೆಯರು ಬಂದು ಹಾಲಿಗೆ ಗೆಜ್ಜೆಯನ್ನ ಮಾಡಿದಾಗ ಏನದ ಆ ತಪಸ್ಸಿನಿಂದ ವಿಮೂಢನಾಗಿ ಅನುಭವಿಸಲಾರದ ದುಃಖವನ್ನ ಅನುಭವಿಸಿದ. ಯಾರು? ವಿಶ್ವಾಮಿತ್ರ. ಅವನಿಗೆ ಆದಂತ ನಷ್ಟ ಸಂಭವ ಕೂಡ ಆಗುವುದಪ್ಪ. ಅದನ್ನ ತ್ಯಜಿಸುವವನು ಏನದರ ಜೀವನೋಪಾಯಕ್ಕೆ ಇತರರನ್ನ ಅವಲಂಬಿಸಬೇಕಾದಲ್ಲ. ಅದಕ್ಕೆ ನೀನೇನ್ ಮಾಡು, ಕರ್ಮಯೋಗದ ಅನುಷ್ಠಾನ ಶ್ರೇಷ್ಠ ಪುರುಷರಿಗೆ
ಸ್ಮರಿಸುವುದರಿಂದ ಹೀಗೆ ನಷ್ಟವಾಗುವ ಸ್ವಂತ ಉಂಟನ್ನುವುದೇನೈತಲ್ಲ ಅದನ್ನ ಮತ್ತ ಬಹಳ ಸುಂದರವಾಗಿ ಹೇಳವರದಾರ. ಅದಕ್ಕ ನಾವೇನ್ ಮಾಡೋಣ, ಒಳ್ಳೆಯ ಶ್ರದ್ಧಾವಂತರಾಗಿ ನಾವು ಮಾಡುವ ಕಾರ್ಯದಲ್ಲಿ ಹೆಂಗಿರಬೇಕು, ಪರಮಾತ್ಮನ ಮೇಲೆ ಅವನ ಉಪದೇಶದ ಮೇಲೆ ಅತ್ಯಂತ ಪ್ರೀತಿಯನ್ನಿಟ್ಟು ಅವ ಹೇಳಿದಂತೆ ನಾವು ಜೀವನವನ್ನ ಮಾಡಿದ್ದಾಗ ನಮಗೇನಕತೆ ಇದೇ ಜನ್ಮದಲ್ಲಿ ನಿಜವಾದ ಸುಖ ಸಿಗುವಂತದ್ದಾಗಿದೆ. ಅದಕ್ಕೆ ನಾವೇನ್ ಮಾಡಬೇಕು, ಇನ್ನೊಬ್ಬರ ಮನಸ್ಸಿಗೆ ಅಸೂಯೆ ಭಾವದಿಂದ ನಾವು ಕೊಡಬಾರದ ಕಷ್ಟಗಳನ್ನ ಕೊಡಬಾರದಲ್ಲ. ನಾವ್ ಏನ್ ಮಾಡಕತ್ತೇನೆ, ಏನನ್ನ ನಾನು ಹೊಡೆಯಕತ್ತೇನೆ ಅನ್ನೋದು ನಾವು ವಿಚಾರ ಮಾಡಬೇಕಂತ. ಅದಕ್ಕ ಪರಮಾತ್ಮ ಹೇಳಿದ ಅವನ ಮಾತಿನ ಮೇಲೆ ಶ್ರದ್ಧೆಯನ್ನಿಟ್ಟು ವಿಶ್ವಾಸವನ್ನ ಇಟ್ಟು ಅವನನ್ನ ನಂಬಿ, ಸದ್ಗುರುಗಳನ್ನ ನಂಬಿ, ಮತ್ತೆ ಶಾಸ್ತ್ರಗಳನ್ನ ನಂಬಿ. ಯಾಕ ನಮಗೆ ನಿಜವಾದ ಜ್ಞಾನವನ್ನ ಕೊಡುವ, ಜ್ಞಾನದ ಮಾರ್ಗವನ್ನ ತೋರಿಸುವ ಶಾಸ್ತ್ರಗಳೇನದವಲ್ಲ ಅವುಗಳನ್ನ ನಂಬಿ ಅದರಂತೆ ನಾವು ಆಚರಣೆಗೆ ತಂದಿದ್ದಾಗ ನನಗೆ ಕತೆ ಇದೇ ಜನ್ಮದಲ್ಲಿ ನಿಜವಾದ ಸುಖ ಸಿಗುತ್ತದೆ ಅಂತ ಹೇಳಿದಾರ. ಅಂತ ಸುಖವನ್ನ ನಾವೇನ್ ಮಾಡ್ಬೇಕು, ಬಿಟ್ಟು ಬಿಡಲಾರದ ಪ್ರಯತ್ನ ಮಾಡಿ ಎಷ್ಟೇ ಗ್ರಂಥಗಳನ್ನ ಓದಲಿ, ಎಷ್ಟೇ ಶಾಸ್ತ್ರಗಳನ್ನ ಓದಲಿ, ನಮಗದರ ಏನ್ ಬೇಕಲ್ಲ ಅದನ್ನ ಸ್ವೀಕಾರ ಮಾಡಿಕೊಂಡು ನಮ್ಮ ಜೀವನದಲ್ಲಿ